ಜ್ಯೋತಿಷ್ಯದಂತೆ ಸಂಖ್ಯಾಶಾಸ್ತ್ರವು ಜನರ ಭವಿಷ್ಯ, ಸ್ವಭಾವ ಮತ್ತು ವ್ಯಕ್ತಿತ್ವವನ್ನು ಬಹಿರಂಗಪಡಿಸುತ್ತದೆ. ಪ್ರತಿಯೊಂದು ಹೆಸರಿಗೂ ರಾಶಿಚಕ್ರ ಚಿಹ್ನೆ ಇರುವಂತೆಯೇ ಸಂಖ್ಯಾಶಾಸ್ತ್ರವು ಪ್ರತಿ ಸಂಖ್ಯೆಗೆ ಅನುಗುಣವಾಗಿ ಸಂಖ್ಯೆಗಳನ್ನು ಹೊಂದಿದೆ. ಇಂದು ನಾವು 5ನೇ ತಾರೀಕು ಹುಟ್ಟಿದ ಪುರುಷರ ಜಾತಕದ ಬಗ್ಗೆ ತಿಳಿದುಕೊಳ್ಳೋಣ. ಇವರು ನಂಬಿದ ಸಿದ್ಧಾಂತ ಹೇಗೆ ಇರಲಿ, ಯಾವುದೇ ಇರಲಿ, ಅದಕ್ಕಾಗಿ ತಮಗೆ ವಿರುದ್ಧವಾಗುವಂತಿದ್ದರೂ ಅದರಿಂದ ಹಿಂತಿರುಗಲ್ಲ. ಈ ದಿನಾಂಕದಂದು ಹುಟ್ಟಿದ ಮಕ್ಕಳನ್ನು ಸಾಕುವುದು ತಂದೆ ತಾಯಿಗೆ ಬಹಳ ಕಷ್ಟದ ಕೆಲಸ. ಮೋಡಿ ಸ್ವಭಾವದ ಇವರು ಸುಲಭಕ್ಕೆ ಯಾರೊಂದಿಗೂ ಬೆರೆಯುವುದಿಲ್ಲ. ಸೂಕ್ಷ್ಮ ಸಂಗತಿಗಳು ಬಹಳ ಬೇಗ ಅರ್ಥ ಮಾಡಿಕೊಳ್ಳುತ್ತಾರೆ. ಇನ್ನು ತಮಾಷೆಯ ಸಂಗತಿ ಏನೆಂದರೆ ಇವರಿಗೆ ಊಟಕ್ಕೆ ಬಡಿಸುವುದು ಕೂಡ ಸವಾಲೇ ಸರಿ. ಬಾಯಿ ಬಿಟ್ಟು ಏನನ್ನೂ ಕೇಳದ ಇವರನ್ನು ಅರ್ಥ ಮಾಡಿಕೊಳ್ಳುವುದೇ ಮತ್ತು ಕಷ್ಟದ ಕೆಲಸ. ಇವರ ಪೈಕಿ ಬಹಳ ಮಂದಿಗೆ ತಾಯಿಯೊಂದಿಗೆ ನಂಟು ಗಾಢವಾಗಿರುತ್ತದೆ. ಅವರ ಪ್ರಭಾವವೂ ಇರುತ್ತದೆ. ತಮ್ಮ ಮನಸ್ಸಿನಲ್ಲಿನ ವಿಚಾರವನ್ನು ಯಾರ ಜೊತೆಗೂ ಹಂಚಿಕೊಳ್ಳದಿದ್ದಲ್ಲಿ ನಾನಾ ಬಗೆಯಲ್ಲಿ ಮಾನಸಿಕ ಸಮಸ್ಯೆಗಳನ್ನು ಎದುರಿಸುತ್ತಾರೆ. ಜೀವನದ ಎಲ್ಲ ಆಯಾಮಗಳಲ್ಲೂ ಸಮತೋಲನವನ್ನು ಸಾಧಿಸಲು ಶ್ರಮಿಸುತ್ತಾರೆ. ಇವರು ಕಲೆಯ ಗೀಳನ್ನು ಹೊಂದಿರುವವರು. ಇವರು ಗಾಯಕರಾಗಿರಬಹುದು, ನಟರು ಅಥವಾ ಸಂಗೀತಗಾರರು ಆಗಿರಬಹುದು. ಆದರೂ ಇತರ ಕಲಾವಿದರೆಡೆಗೆ ಆಕರ್ಷಿತರಾಗಬಹುದು. ತಮ್ಮನ್ನು ತಾವು ಹೊಗಳಿಕೊಳ್ಳುವ, ಸ್ವಯಂ ಗೀಳು ಹೊಂದಿರುವ ಜನರನ್ನು ಇವರು ದ್ವೇಷಿಸುತ್ತಾರೆ. ಇವರು ತಾವು ತಮ್ಮನ್ನು ಇತರರಿಗಿಂತ ಕಡಿಮೆ ಎಂದು ಭಾವಿಸಿದಂತೆ ಅವರಿಗೆ ವಿರುದ್ಧವಾಗಿರುವ ಯಾರಾದರೂ ಅವರೊಂದಿಗಿರುವುದು ಅವರಿಗೆ ಕಿರಿಕಿಯನ್ನುಂಟು ಮಾಡುತ್ತದೆ. ಅಲ್ಲದೆ ಇವರು ಹೆಚ್ಚು ಸಮಯ ಒಂದೇ ಸ್ಥಳದಲ್ಲಿರಲು ಇಷ್ಟಪಡುವುದಿಲ್ಲ. ತಮ್ಮ ಮನೋಸ್ಥಿತಿಯನ್ನು ಹಗುರಗೊಳಿಸಲು ಅವರ ಸ್ನೇಹಿತರೊಂದಿಗೆ ಆಗಾಗ್ಗೆ ಸುತ್ತಾಡುವುದನ್ನು ಇಷ್ಟಪಡುವ ಇವರು ಹಿಂಸೆಯನ್ನು ಇಷ್ಟಪಡುವುದಿಲ್ಲ. 20ನೇ ವಯಸ್ಸಿನಲ್ಲಿ ಆತುರದಲ್ಲಿ ಅಥವಾ ಬೇರೆಯವರ ಒತ್ತಡದಿಂದ ಕೆಲಸ ನಿರ್ವಹಿಸಿದಲ್ಲಿ ತೊಂದರೆ ಎದುರಾಗುತ್ತದೆ. ಮಾನಸಿಕವಾಗಿ ಸದೃಢ ಆದರೂ ದೈಹಿಕವಾದ ದುರ್ಬಲತೆ ಕಂಡುಬರುತ್ತದೆ. ಕೈಯಲ್ಲಿ ಹಣವಿದ್ದಾಗ ಮಿತಿ ಇಲ್ಲದೆ ಖರ್ಚು ಮಾಡುವಿರಿ. ಹಣದ ಕೊರತೆ ಉಂಟಾದಾಗ ಕೋಪ ತಾಪಗಳಿಂದ ನಡೆದುಕೊಳ್ಳುವಿರಿ. ದಪ್ಪಗಾಗುವುದು ಪುನಃ ಸಣ್ಣಗಾಗುವುದು ಹಗಲು ರಾತ್ರಿಗಳಂತೆ. ಯೋಗ, ಪ್ರಾಣಾಯಾಮ ಅಥವಾ ಇನ್ನಿತರ ಯಾವುದೇ ದೈಹಿಕ ಕಸರತ್ತನ್ನು ಇಷ್ಟಪಡುವುದಿಲ್ಲ. ವಿಚಾರಗಳನ್ನು ಮತ್ತು ವ್ಯಕ್ತಿಗಳನ್ನು ತಪ್ಪಾಗಿ ಅರ್ಥೈಸಿಕೊಂಡು ನಂತರ ಸರಿಪಡಿಸಿಕೊಳ್ಳುವಿರಿ. ಲೇಖನ, ಕವನ, ಕಥೆಗಳ ಬರೆಯುವ ಹವ್ಯಾಸವಿದ್ದಲ್ಲಿ ಉತ್ತಮ ಆದಾಯದ ಜೊತೆಯಲ್ಲಿ ಸಮಾಜದಲ್ಲಿ ಜನಪ್ರಿಯತೆಯನ್ನು ಗಳಿಸಿಕೊಡುತ್ತದೆ. ಎಲ್ಲರಿಗೂ ಇಷ್ಟವೆನಿಸುವಂತೆ ಬುದ್ಧಿವಂತಿಕೆಯಿಂದ ಮಾತನಾಡುವಿರಿ. ಕುಟುಂಬದಲ್ಲಿ ಎದುರಾಗುವ ಅನೇಕ ಸಮಸ್ಯೆಗಳನ್ನು ಮಾತುಕತೆಯಿಂದಲೇ ಪರಿಹರಿಸುವಿರಿ. ವೃತ್ತಿ ಜೀವನದಲ್ಲಿ ಉತ್ತಮ ಬೆಳವಣಿಗೆ ಕಾಣಲು ಕಚೇರಿಯಲ್ಲಿ ನಿರೀಕ್ಷೆಗಳಿಗೆ ತಕ್ಕಂತೆ ಬದುಕಬೇಕು. ಇಂದು ಹಣಕಾಸಿನ ನಿರ್ವಹಣೆ ವಿಚಾರದಲ್ಲಿ ಎಚ್ಚರಿಕೆ ಇರಲಿ. ಪ್ರೇಮ ಸಂಬಂಧಗಳಲ್ಲಿ ಅನೇಕ ಸಕಾರಾತ್ಮಕ ಸಂಗತಿಗಳು ಕಂಡುಬರುತ್ತವೆ. ತಮ್ಮ ಮನಸ್ಸಿನ ಬಗ್ಗೆ ಮಾತ್ರ ತಿಳಿದುಕೊಳ್ಳುವುದಲ್ಲ, ದೈಹಿಕ ಆರೋಗ್ಯದ ಬಗ್ಗೆ ಕೂಡ ಕಾಳಜಿ ಮಾಡಬೇಕು. ಇದರಿಂದ ಜೀವನದಲ್ಲಿ ಮುನ್ನಡೆ ಕಾಣಬಹುದು ಮತ್ತು ಕಂಡ ಕನಸಿನ ಸಾಕಾರಕ್ಕೆ ಪ್ರಯತ್ನಿಸಬಹುದು. ಇವರು ತಮ್ಮ ಗುರಿ ತಲುಪುವುದಕ್ಕೆ ಕೆಲಸ ಆರಂಭಿಸಿದರೆ ಯಾವುದೇ ಅಡೆತಡೆ ಇವರನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ತಮ್ಮ ಮನಃಶಕ್ತಿ ಮೂಲಕ ತರ್ಕಬದ್ಧ ಆಲೋಚನೆಯನ್ನು ಮಾಡುವುದು ರೂಢಿಸಿಕೊಳ್ಳಬೇಕು. ಎಲ್ಲ ವಸ್ತು, ವಿಷಯ, ವ್ಯಕ್ತಿಗಳನ್ನು ಅರ್ಥ ಮಾಡಿಕೊಳ್ಳಲು 5ನೇ ತಾರೀಕು ಹುಟ್ಟಿದ ಪುರುಷರು ಪ್ರಯತ್ನಿಸುತ್ತಲೇ ಇರುತ್ತಾರೆ. ಅದರಲ್ಲೂ ಅದರ ನಿಜ ಸ್ವರೂಪದಲ್ಲೇ ಅರಿಯುವ ಪ್ರಯತ್ನ ಅವರದು. ಇದು ನಿಜಕ್ಕೂ ಸಾಧ್ಯವಾಗಿ ಬಿಟ್ಟರೆ ಇವರನ್ನು ಹಿಡಿಯೋರಿಲ್ಲ. 25ನೇ ವಯಸ್ಸಿನ ನಂತರ ಯಾರನ್ನೂ ಸುಲಭವಾಗಿ ನಂಬುವುದಿಲ್ಲ. ಹಣಕಾಸಿನ ಜವಾಬ್ದಾರಿಯನ್ನು ಬೇರೆಯವರಿಗೆ ವಹಿಸುವುದಿಲ್ಲ. ವಿವಾಹದ ವೇಳೆಯಲ್ಲಿ ವಿವಾದ ಒಂದನ್ನು ಎದುರಿಸುವಿರಿ. ಅಪರೂಪದ ವ್ಯಕ್ತಿತ್ವ ಮತ್ತು ಕಾರ್ಯದಕ್ಷತೆಯ ಕಾರಣ ಸಮಾಜದಲ್ಲಿ ವಿಶೇಷವಾದ ಸ್ಥಾನಮಾನ ದೊರೆಯುತ್ತದೆ. ಅನಾವಶ್ಯಕವಾಗಿ ಮಾನಸಿಕ ಒತ್ತಡಕ್ಕೆ ಒಳಗಾಗುವಿರಿ. ಅತಿ ಬೇಗನೆ ಸಹನೆಯನ್ನು ಕಳೆದುಕೊಳ್ಳುವಿರಿ. ಸಾಮಾಜಿಕ ಹೊಣೆಗಾರಿಕೆಯನ್ನು ತಿಳಿದುಕೊಂಡು ಸಮಾಜ ಸೇವೆಯಲ್ಲಿ ಮುಳುಗುವಿರಿ.
ವ್ಯಾಪಾರ ವ್ಯವಹಾರಗಳಲ್ಲಿ ಅನಾವಶ್ಯಕವಾದ ಭಿನ್ನಾಭಿಪ್ರಾಯ ಉಂಟಾಗುತ್ತದೆ. ಬೇರೆಯವರ ಪರವಾಗಿ ಯಾವುದೇ ಕೆಲಸವನ್ನೂ ಮಾಡುವುದಿಲ್ಲ. ಸಾಲದ ವ್ಯವಹಾರದಲ್ಲಿ ವಾದ ವಿವಾದವಲ್ಲದೆ ನಷ್ಟ ಉಂಟಾಗುತ್ತದೆ. ನೀಡಿರುವ ಸ್ಥಳವನ್ನು ಇಷ್ಟಪಡುವಿರಿ. ಕೃಷಿ ಕಾರ್ಯವನ್ನು ಅವಲಂಬಿಸಿದರು ಉತ್ತಮ ವಿದ್ಯಾಭ್ಯಾಸ ಮತ್ತು ಉದ್ಯೋಗ ದೊರೆಯುತ್ತದೆ. 30ನೇ ವಯಸ್ಸಿನ ನಂತರ ತಾಯಿಯ ಬಗ್ಗೆ ಹೆಚ್ಚಿನ ಪ್ರೀತಿ ನಂಬಿಕೆ ಇರುತ್ತದೆ. ನೀವೆಷ್ಟೇ ಒಳ್ಳೆಯವರಾದರೂ ವಿರೋಧಿಗಳಿಗೇನೂ ಕಡಿಮೆ ಇರುವುದಿಲ್ಲ. ಸುಲಭವಾಗಿ ಯಾರಿಗೂ ಸಹಾಯ ಮಾಡದ ಕಾರಣ ವಿರೋಧಿಗಳೇ ಹೆಚ್ಚಾಗಿರುತ್ತಾರೆ. ಸ್ನೇಹಿತರನ್ನು ದೂರ ಮಾಡಿಕೊಳ್ಳದಿರಿ. ಮಾಡದ ತಪ್ಪನ್ನು ಒಪ್ಪಿಕೊಳ್ಳುವ ಪರಿಸ್ಥಿತಿಯು ಎದುರಾಗುತ್ತದೆ. ದುಡುಕುತನ ತೋರದೆ ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿ. ಕಾರ್ಯಯೋಜನೆಯನ್ನು ಬೇರೆಯವರಿಗೆ ತಿಳಿಸಿದಲ್ಲಿ ತೊಂದರೆ ಉಂಟಾಗಬಹುದು. ಸೋದರಿ ಅಥವಾ ಮಡದಿಯಿಂದ ತೊಂದರೆ ಎದುರಾಗುತ್ತದೆ. ಸ್ನೇಹಿತರು ಮತ್ತು ಸಹೋದ್ಯೋಗಿಗಳ ಮೇಲೆ ಹೆಚ್ಚಿನ ನಂಬಿಕೆ ಇರುತ್ತದೆ. ಬಂಧು ಬಳಗದವರಿಂದ ಅಂತರವನ್ನು ಕಳೆದುಕೊಳ್ಳುವಿರಿ. ಕ್ರಿಯಾಶೀಲತೆಯಿಂದ ಕೆಲಸ ಕಾರ್ಯಗಳನ್ನು ಯಶಸ್ವಿಗೊಳಿಸುವಿರಿ. 35 ವಯಸ್ಸಿನ ನಂತರ ನೀವು ಶೈಕ್ಷಣಿಕ ಕೆಲಸದಲ್ಲಿ ಯಶಸ್ವಿಯಾಗುತ್ತೀರಿ. ವೃತ್ತಿಪರ ಕೆಲಸಕ್ಕೆ ಸಂಬಂಧಿಸಿದಂತೆ ಕುಟುಂಬದಿಂದ ದೂರವಿರಬೇಕಾಗಬಹುದು. ಅತಿಯಾದ ಖರ್ಚು ಮನಸ್ಸನ್ನು ತೊಂದರೆಗೊಳಿಸುತ್ತದೆ. ನಷ್ಟವಾಗುವ ಸಾಧ್ಯತೆ ಇರುವುದರಿಂದ ಹಣದ ವಿಷಯದಲ್ಲಿ ಜಾಗರೂಕರಾಗಿರುತ್ತೀರಿ. ಯಾವುದೋ ಅಜ್ಞಾತ ಭಯದಿಂದ ನೀವು ತೊಂದರೆಗೀಡಾಗಬಹುದು. ತಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕ ಆಲೋಚನೆಗಳನ್ನು ತಪ್ಪಿಸಬೇಕು. ಉದ್ಯೋಗದಲ್ಲಿ ಬದಲಾವಣೆಯೊಂದಿಗೆ ಪ್ರಗತಿಯ ಸಾಧ್ಯತೆಗಳಿವೆ. ನೀವು ಉನ್ನತ ಅಧಿಕಾರಿಗಳಿಂದ ಬೆಂಬಲವನ್ನು ಪಡೆಯುತ್ತೀರಿ. ಕೆಲಸದ ಸ್ಥಳದಲ್ಲಿ ಹೊಸ ಪಾತ್ರ ಅಥವಾ ಜವಾಬ್ದಾರಿಯನ್ನು ಪಡೆಯಬಹುದು. ವ್ಯಾಪಾರಿಗಳಿಗೆ ಲಾಭವಾಗಲಿದೆ. ಕೆಲಸದ ವ್ಯಾಪ್ತಿಯಲ್ಲಿ ಹೆಚ್ಚಳವಾಗಲಿದೆ. ನಿಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಿ. 40ನೇ ವಯಸ್ಸಿನಲ್ಲಿ ತಮ್ಮ ಕೋಪವನ್ನು ನಿಯಂತ್ರಿಸುವುದು ಕಲಿತುಕೊಳ್ಳಬೇಕು. ಜತೆಗೆ ವಿಪರೀತ ಮಹತ್ವಾಕಾಂಕ್ಷೆಯನ್ನು ಬಿಡಬೇಕು. ಇನ್ನೊಬ್ಬರನ್ನು ಸಹಿಸಿಕೊಂಡು ಹೋಗುವುದು ಕೂಡ ರೂಢಿ ಮಾಡಿಕೊಳ್ಳಬೇಕು. ಈ ಎಲ್ಲ ವಿಚಾರಗಳಲ್ಲಿ ಸುಧಾರಿಸಿಕೊಂಡರೆ ಇವರಿಂದ ಅತ್ಯುತ್ತಮವಾದದ್ದನ್ನು ನಿರೀಕ್ಷಿಸಬಹುದು. ವ್ಯಾಪಾರಿಗಳಿಗೆ ಉತ್ತಮ ಲಾಭ ದೊರೆಯಲಿದೆ. ವ್ಯಾಪಾರಿಗಳಿಗೆ ಹೊಸ ಲಾಭದಾಯಕ ಕೆಲಸ ಸಿಗಲಿದೆ. ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ. ಬಹಳಷ್ಟು ಹಣವನ್ನು ಉಳಿಸಬಹುದು. ಸಂಗಾತಿಯೊಂದಿಗಿನ ಸಂಬಂಧ ಆಹ್ಲಾದಕರವಾಗಿರುತ್ತದೆ. ಆರೋಗ್ಯ ಉತ್ತಮವಾಗಿರುತ್ತದೆ. ನೀವು ನಿಮ್ಮ ಗುರಿಯನ್ನು ಸುಲಭವಾಗಿ ತಲುಪುತ್ತೀರಿ. ನೀವು ಕೆಲಸಕ್ಕೆ ಸಂಬಂಧಿಸಿದ ಪ್ರವಾಸಗಳನ್ನು ಕೈಗೊಳ್ಳುವಿರಿ. ವ್ಯಾಪಾರಿಗಳಿಗೆ ಧನಲಾಭ ದೊರೆಯಲಿದೆ. ಆದಾಯದಲ್ಲಿ ಹೆಚ್ಚಳವಾಗಲಿದೆ. ಪ್ರೇಮ ಜೀವನ ಚೆನ್ನಾಗಿರುತ್ತದೆ. ಆರೋಗ್ಯವು ಚೆನ್ನಾಗಿರುತ್ತದೆ. 45ನೇ ವಯಸ್ಸಿನಲ್ಲಿ ವ್ಯವಹಾರದಲ್ಲಿ ನೀವು ದೊಡ್ಡ ಪ್ರಮಾಣದ ನಷ್ಟವನ್ನು ಅನುಭವಿಸಬಹುದು. ವ್ಯಾಪಾರ ಪಾಲುದಾರರೊಂದಿಗಿನ ಸಂಬಂಧಗಳು ಇದ್ದಕ್ಕಿದ್ದಂತೆ ಮುರಿದು ಬೀಳಬಹುದು. ನಿಮ್ಮ ವೈವಾಹಿಕ ಜೀವನದಲ್ಲಿ ಮನಸ್ತಾಪಗಳು ಹೆಚ್ಚಾಗಬಹುದು. ನಿಮ್ಮ ವೃತ್ತಿಜೀವನದಲ್ಲಿಯೂ ದೊಡ್ಡ ನಷ್ಟದ ಸಾಧ್ಯತೆಗಳಿವೆ. ಈ ಸಮಯದಲ್ಲಿ ಹಣಕಾಸಿನ ವಿಷಯಗಳಲ್ಲಿ ಜಾಗರೂಕರಾಗಿರಲು ಸಲಹೆ ನೀಡಲಾಗುತ್ತದೆ. ಈ ಸಮಯದಲ್ಲಿ ತಪ್ಪಾಗಿಯೂ ಹಣವನ್ನು ಹೂಡಿಕೆ ಮಾಡಬೇಡಿ. ಷೇರು ಮಾರುಕಟ್ಟೆ ಮತ್ತು ಆಸ್ತಿ ಖರೀದಿ ಮತ್ತು ಮಾರಾಟದಿಂದ ದೂರವಿರಿ. ಪ್ರೇಮ ಸಂಬಂಧಗಳಲ್ಲಿ ನೀವು ಎದೆಗುಂದಬಹುದು. ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧ ಹದಗೆಡಬಹುದು. ವೃತ್ತಿಯ ದೃಷ್ಟಿಯಿಂದಲೂ ಈ ಅವಧಿಯು ನಿಮಗೆ ಸೂಕ್ತವಲ್ಲ. ಕಚೇರಿಯಲ್ಲಿ ಇತರ ಜನರೊಂದಿಗೆ ನಿಮ್ಮ ಸಂಬಂಧ ಕೆಟ್ಟದಾಗಿರುತ್ತದೆ. ಯಾರೂ ನಿಮ್ಮನ್ನು ಬೆಂಬಲಿಸುವುದಿಲ್ಲ. ನೀವು ಖಿನ್ನತೆಗೆ ಹೋಗಬಹುದು. ನಿಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕತೆಯ ಹರಿವು ಹೆಚ್ಚಾಗಬಹುದು. ನಿಮ್ಮ ವ್ಯಾಪಾರ ಪಾಲುದಾರರೊಂದಿಗೆ ವಿವಾದಕ್ಕೆ ಸಿಲುಕುವುದು ನಿಮ್ಮ ಇಮೇಜನ್ನು ಹಾಳು ಮಾಡುತ್ತದೆ. ಕೆಲವು ಕಾರಣಗಳಿಂದ ನಿಮ್ಮ ಪ್ರಮುಖ ಕಾರ್ಯಗಳು ಅಪೂರ್ಣವಾಗುತ್ತವೆ. ಜೀವನದಲ್ಲಿ ಅನಗತ್ಯ ಚಿಂತೆ ಮತ್ತು ಸಮಸ್ಯೆಗಳನ್ನು ಹೆಚ್ಚಿಸುತ್ತದೆ ಎಂದು ಪರಿಗಣಿಸಲಾಗಿದೆ. ನಿಮ್ಮ ಕೆಲಸದಲ್ಲಿ ಹಠಾತ್ ಅಡೆತಡೆಗಳು ಉಂಟಾಗಬಹುದು. ಆರೋಗ್ಯದ ದೃಷ್ಟಿಯಿಂದಲೂ ನೀವು ನಷ್ಟವನ್ನು ಅನುಭವಿಸುವ ಸಾಧ್ಯತೆಯಿದೆ. ನಿಮ್ಮ ಕೆಲಸದಲ್ಲಿ ನಿಮ್ಮ ವಿರುದ್ಧ ಕೆಲವು ರೀತಿಯ ಆರೋಪಗಳನ್ನು ಮಾಡಬಹುದಾಗಿದೆ.
ನಿಮ್ಮ ಇಮೇಜ್ ಹಾಳಾಗಬಹುದು. ವಿಶೇಷವಾಗಿ ಉದ್ಯೋಗಿಗಳಿಗೆ ಈ ಸಮಯದಲ್ಲಿ ತಮ್ಮ ಕೆಲಸವನ್ನು ಬಹಳ ಎಚ್ಚರಿಕೆಯಿಂದ ಮಾಡಲು ಸಲಹೆ ನೀಡಲಾಗುತ್ತದೆ. ಕೆಲಸ ಮಾಡುವ ಜನರು ಎಚ್ಚರಿಕೆಯಿಂದ ಕೆಲಸ ಮಾಡುವ ಸಮಯ ಇದಾಗಿದೆ. ಪ್ರೇಮ ಸಂಬಂಧದಲ್ಲಿ ಮೂರನೇ ವ್ಯಕ್ತಿಯಿಂದ ನೀವು ಮೋಸ ಹೋಗಬಹುದು. ನೀವು ಮನೆಯಲ್ಲಿ ಕೆಲಸ ಮಾಡುವ ಸೇವಕರ ಬಗ್ಗೆ ಮತ್ತು ಹೊರಗಿನವರಿಂದ ಜಾಗರೂಕರಾಗಿರಬೇಕು. ಇಲ್ಲದಿದ್ದರೆ ನೀವು ಬಹಳಷ್ಟು ಮೋಸ ಹೋಗಬಹುದು. ನಿಮ್ಮ ಮಕ್ಕಳಿಂದ ನಿಮಗೆ ದ್ರೋಹ ಆಗುವ ಸಾಧ್ಯತೆಗಳಿರುತ್ತದೆ. ಈ ಸಮಯವನ್ನು ಸ್ವಲ್ಪ ಎಚ್ಚರಿಕೆ ವಹಿಸಿದರೆ ಮುಂದಿನ ಜೀವನ ಸುಖವಾಗಿರುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನ ನೀವು ನೋಡಬಹುದು.